ಅದು ನಾವು ಇವತ್ತು ಯಾಕೆ ಈ ಮಾತನ್ನು ಚರ್ಚೆ ಮಾಡ್ತಾಯಿದ್ದೀವಿ ಅಂದರೆ ಇವತ್ತು ಭಾಳ ಪ್ರಮುಖ ದಿನ. ಇವತ್ತು ಬರ್ತಾರೆ, ನಿಮಗೆಲ್ಲ ಮನೆಗಳು ಬರ್ತಾರೆ, ಭೇಟಿ ಆಗ್ತಾರೆ. ಇಲ್ಲ ಅದು 500 ತೋರಿ 1000 ತೋರಿ ನಮಗೆ ಹಾಕಿರಿ, ನಾವು ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ನಿಮ್ಮ ಚಂದ್ರನ ಮಾಡ್ತೀವಿ, ಇಂದ್ರನ ಮಾಡ್ತೀವಿ, ತಜಿ ಅಂತ ಗೊಯ್ತೀವಿ, ಎಲ್ಲನೂ ಮಾತಾಡ್ತಾರೆ. ಸ್ವರ್ಗ ಸುಖದ ಬಗ್ಗೆ ಎಲ್ಲ ಹಾಕ್ತಾರೆ. ಇವತ್ತು ರಾತ್ರಿ ದಾಟಿ ನಾಳೆ ಹೋಟಾಗಿ ಮನೆಗೆ ಹೋದ್ರಿ, ನಾಳೆ ಮತ್ತು ಮುಂದಿನ 5 ವರ್ಷ ನೀವು ಯಾರೋ ಅವ್ರು ಯಾರೋ, ಇದೇನೋ ಉಪಚುನಾವಣೆ ಅದ, ನಾವೇನೋ ಅನ್ಬೋದು. ಬಟ್ ಇನ್ನುಳಿದ 5 ರಾಜ್ಯಗಳಲ್ಲೇ 5 ವರ್ಷನ ಯಾರೂ ಕೇಳೋ ಹಾಗಿಲ್ಲ. ಇಂಥ ಪ್ರಸಂಗ ಈ ದೇಶದಲ್ಲದ. ಈ ದೇಶದಲ್ಲಿ ಬದಲಾವಣೆ ತರಬೇಕಾಗಿತ್ತಪ್ಪ ಅಂತಂದ್ರೆ ಹೌದಪ್ಪ, ಯೋಗ್ಯರನ್ನು ಆರಿಸ್ಬೇಕಾಗಿತ್ತು. ನಿಮ್ಮ ಕೈಯಲ್ಲಂದ್ರೆ ಅದು ಮತ್ತಾರ ಕೈಯಲ್ಲೂ ಇಲ್ಲ. ನೀವು ಇದ್ದಂಥವ್ರು ಕಾಂಗ್ರೆಸ್ಸಿಗರಾಯ್ತು, ಬಿ ಜೆ ಪಿಗಿರಾಯ್ತು, ಅವ್ರು ಏನು ಹೇಳ್ತಾ ಇದ್ದಾರೆ ಲಕ್ಷಗಳು ಕೇಳ್ಕೊಂಡು ಅವರು ನಿಮಗೆ ಸರಿ ಅನ್ನಿಸದೆ ಹೋದ್ರೆ, ನಿಮಗೆ ಉದ್ಯೋಗ ಅವ್ರು ಕೊಡದೆ ಹೋದ್ರೆ ಯಾಕೆ ಅವ್ರಿಗೆ ಮತ ಹಾಕ್ತೀರಿ? ಬೇರೆದವ್ರು ಹೇಗೆ ರೀ ಬಡವನ ಆರಿಸ್ತರು ಬನ್ನಿರಿ. ಅಟ್ಲೀಸ್ಟ್ ಹೋಗಿ ಅಲ್ಲಿ ವಿಧಾನಸಭಾದಲ್ಲೋ ಅಥವಾ ಲೋಕಸಭೆಯಲ್ಲೋ ಪ್ರೊಟೆಸ್ಟ್ ಮಾಡಿದ್ರೆ ಒಬ್ಬರಿಬ್ಬರು ಕೂಡಿದ್ರು ಸಹಿತ ಎಷ್ಟೋ ದುನಿಯಾ ಆಗ್ತದೆ. ಅದು ಇಡೀ ವ್ಯವಸ್ಥೆ ನಾವೆಲ್ಲ ಕೂಡ್ಕೊಂಡು 90% ಜನ ಕೂಡಿ ಒಗ್ಗಟ್ಟಿನಿಂದ ಯೋಗ್ಯರನ್ನ ಆಯ್ಕೆ ಮಾಡಿದ್ವಪ್ಪ ಅಂತಂದ್ರೆ ನಿಶ್ಚಿತವಾಗಿ ವ್ಯವಸ್ಥೆ ಬದಲಾಗ್ತದೆ. ಯಾಕಂದ್ರೆ ಬದಲು ಮಾಡೋರು ಯಾರು? ಬದಲು ಮಾಡೋದು ಯಾವುದು? ಸಂಸತ್ನಲ್ಲಿ ಮೆಜಾರಿಟಿ ಇದ್ದಂಥವ್ರು ಅದು ಚೇಂಜ್ ಮಾಡ್ತಾರೆ. ಈಗ ಮೆಜಾರಿಟಿ ಯಾರು ಬಂದಿರ್ತಾರೆ? ಯಾವ ಪಾರ್ಟಿ ಫಂಡ್ ತೊಗೊಂಡಿರ್ತಾರೆ ಆ ಪಾರ್ಟಿಯಿಂದ ಬಂದಿರ್ತಾರೆ. ಪಾರ್ಟಿ ಫಂಡ್ ಯಾರು ಕೊಟ್ಟಿರ್ತಾರಲ್ಲ ಅವ್ರು ಇದ್ದಂಥವ್ರು ತಮಗೆ ಬೇಕಾದ ಕಾನೂನುಗಳು ಮಾಡ್ಕೊಳ್ತಾರೆ. ಹೀಗಾಗಿ ಕಾರ್ಮಿಕರಿಗೇನು ಬೆಲೆ ಇಲ್ಲ, ಕೂಲಿಕಾರರಿಗೇನು ಬೆಲೆ ಇಲ್ಲ, ನಿರುದ್ಯೋಗಿಗಳಂತೂ ಹೇಳುವಾಗ್ತೇ ಇರೋದು, ಬಡತನ ಅಂತೂ ಹೋಗಲಾರದು. ಇದೇ ರೀತಿ ಆರಿಸ್ಕೊತ ಹೋದ್ರಪ್ಪ ಅಂತಂದ್ರೆ ನೀವು ಆಯ್ಕೆ ಮಾಡ್ತಾ ಹೋದ್ರೆ ಇದು ಹೀಗೆ ಇರೋದಲ್ಲ ರೀ. ಯಾರಿಂದನೂ ಪೂರ್ಣ ಪ್ರಮಾಣದ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದೇ ಮೋದಿಯವರು ಆರಂಭದಲ್ಲಿ 2014 ಏನು ಆಶ್ವಾಸನೆ ಕೊಟ್ಟಿದ್ದರು? ಪ್ರತಿ ವರ್ಷವೂ 2 ಕೋಟಿ ಜನರಿಗೆ ಉದ್ಯೋಗ ಕೊಡ್ತಾನಂದರು. ಕೊಟ್ರ ಪ್ರತಿ ಖಾತೆಗೂ ಬಡವನ ಖಾತೆಗೆ 15 ಲಕ್ಷ ರೂಪಾಯಿ ಹಾಕ್ತಾನಂದರು. ಹಾಕಿದ್ರ ಭ್ರಷ್ಟಾಚಾರ ದುಡ್ಡು ತೊಗೊಂಬರ್ತೀವಿ ಬೇರೆ ಬೇರೆ ದೇಶದಲ್ಲಿ ಅಂತ ಹೇಳಿದರು, ತಂದ್ರ. ಇವೆಲ್ಲವೂ ಇವತ್ತು ಇವ್ರಿಗೂ ಸಾಧ್ಯ ಇಲ್ಲ, ಕಾಂಗ್ರೆಸ್ಸಿಗರಿಗೂ ಸಾಧ್ಯ ಇಲ್ಲ. ಇದು ಕಾಂಗ್ರೆಸ್